ಬಿಗ್ ಬಾಸ್ ಅಲ್ಲಿ ನೋಡ್ಬಿಟ್ಟು ನಮ್ಗೆ ಬಕೀಟು ನಿಮ್ದು ಗ್ಯಾಂಗ್ ಗುಂಪುಗಾರಿಕೆ ಸಾವಿರ ಹೇಳಿರ್ಬೋದು. ಹೇಳ್ತೀವಲ್ಲ, ಇಷ್ಟು ಸೀಸನ್ ಬಿಗ್ ಬಾಸ್ ಆಗಿದೆ. ಒಂದ್ ಸೀಸನ್ ಅಲ್ಲಿ 3 ಜನ ಅಲ್ಲಿದ್ದಂಗೆ ಇವತ್ತಿಗೂ ಇದಾರೆ ಅಂತಂದ್ರೆ ನಾನು 7 ವರ್ಷ ಆಗಿದೆ ರೀ ನಮ್ ಸೀಸನ್ ಆಗಿ. 7 ವರ್ಷ. ಇವತ್ತು ಒಟ್ಟಿಗೆ ಎಲ್ಲ ಹೋಗ್ತೀವಿ. ಇವ್ರ ಮನೇಲಿ ಲಾಸ್ಟ್ ಉಂಟು 15 ಡೇಸ್ ಬ್ಯಾಕ್ ಇವ್ರ ಮನೇಲಿ ಪಾರ್ಟಿ ಮಾಡಿದ್ವಿ. ಮಧ್ಯರಾತ್ರಿ ಅವ್ರು ಅಡಿಗೆ ಮಾಡ್ಕೊಂಡು ಇವ್ರ ಮನೆಗೆ ತರ್ತಾಳೆ. ಅವ್ರ ಗಂಡ ಮಗಳು ಪಾಪ ನಮಗ್ ಬಳಸ್ತಾರೆ. ನಮ್ ಬಾಂಧವ್ಯ ಹಂಗಿದೆ. ಆಮೇಲೆ ನನ್ನ ಹೆಂಡತಿನೂ ಅಷ್ಟೇ, ಇವ್ರನ್ನೆಲ್ಲ ಅಣ್ಣ ಅಂತಾನೆ ಹೌದು. ಸೊ ಇವನ ಮನೆಗೆ ಯಾವಾಗ ಮಿಟ್ಟ ತಗೊಂಡು ಅವಳು ಕರಿಯೋಳು ಕಣ ಪಾಪ. ಹೌದು, ಯಾಕೆ ಬೇಕು ಕರಿಯೋಳ. ಇವ್ರ ಹೆಂಡತಿನೂ ಅಷ್ಟೇ, ಇವ್ರ ಮನೆಗೆ ಹೋದಾಗ ಝೊಮ್ಯಾಟೋಲ್ ತಂದಿದ್ದೆಲ್ಲ ಅವಳು ತಟ್ಟೆಗೆ ಹಾಕೊಡ್ತಾಳೆ, ಬಡಿಸ್ತಾಳೆ. ಬಾಕ ಕೊಡ್ತೀನಿ ನನ್ನ ಮಗನೇ, ನಿನಗೋಸ್ಕರ ಪಾಪ ಅವಳು ನಿದ್ಯಾದಲ್ಲಿ ಅಡಿಗೆ ಮಾಡ್ಕೊಡ್ತಾಳೆ. ಯಾವಾಗ ಮಲಗಿದ್ರು ನಾನ್ ಬಂದ್ ಮುಂದೆ ಅಡಿಗೆ ಮಾಡ್ಕೊಟ್ಟಲ್ಲ, ಅದ್ ಎಪಿಸೋಡ್ಗೆ ಅಂತ ಇಲ್ಲ. ಇವ್ ನನ್ನ ಮಗ ಅವನು ಬಂದಾಗೆಲ್ಲ ಪಾಪ ಅದೇ ಇನ್ಮೇಲೆ ನಿಮ್ಗೆ ಹೇಳ್ತೀನಿ ಹೋಪ್ಲೆಸ್ ಅಲ್ಲ ನನಗೆ. ಒಂದು ಅನ್ನದ ಋಣ ಇಲ್ವ ನನಗೆ. ಅನ್ನದ ಋಣ ಇಲ್ವ ಭಗವಂತ. ಪಾಪ ಅನ್ನಪೂರ್ಣೇಶ್ವರಿ ತರ ಮಾಡಾಕ್ತಾಳೆ ನಿಂಗೆ. ಸಾಕು, ಗೊತ್ತು ಅವಳು ನೋಡ್ತಾಳೆ ಅಂತ ನಂಗೆ ಗೊತ್ತಿದೆ. ಸಾಕು, ಇಷ್ಟು ಸಾಕು. ಇನ್ಮೇಲೆ ಮಾಡಾಕದ್ ಬೇಡ ಅಂತ ಹೇಳ್ತೀನಿ. ಅವಳಿಗೂ ಗೊತ್ತು ನೀನ್ ಎಂತ ನಾನ್ ಗೊತ್ತು ಅಂತಾನೆ ಮದುವೆ ಆಗಿರೋದು. ನೀನ್ ಗೊತ್ತಿಲ್ವಲ್ಲ ಅವಳಿಗೆ. ಹೇಳ್ತಾ ಇರ್ತಾಳೆ ಅವಳು ಹುಷಾರಾಗಿರೋ ಅಂತ. ಯಾರು ಅವಳು ಹೇಳದ್ದ? ನಾನು ಹೇಳ್ದಾಗ ಇವ್ಗೆ ಇಲ್ಲ ನಿಜವಲ್ಲ ಒಂದು ಹುಷಾರಿಲ್ಲ ಕಣೆ ಅಂತ ಹೇಳಿದೆ. 3 ಹೊತ್ತು ಕಾಯಿಲೆ ಇದೆ ನನ್ನ ಮಗನಿಗೆ. ಒಂದ್ ಸ್ವಲ್ಪ ಆಚೆ ಬಿಡಿ ಇವಾಗ ಈ ಚಳಿಲಿ ಮಗ ಆಗ್ತಿಲ್ಲ ಮಚ್ಚ. ನಿಂಗೆ ಗೊತ್ತು ನಾನು ಹುಟ್ಟಿದ್ದು ಬೆಳೆದಿಲ್ಲ ಐಸ್ಲ್ಯಾಂಡ್. ಈಗಲೂ ನೆಗಡಿ ತರ ಇಲ್ಲ ಅಲ್ಲ, ಹುಟ್ಟಿದ್ದು ಬೆಳೆದಿಲ್ಲ ಐಸ್ಲ್ಯಾಂಡ್ ಅಲ್ಲಿ ಇದ್ರೆ ನಿನಗೆ ನೆಗಡಿ ಆಗಬಾರ್ದು. ಇಲ್ಲಿನ ವೆದರ್ ನನಗೆ ಉಲ್ಟಾ ಆಗ್ತಾ ಇದೆ, ಉಷ್ಣ ಜಾಸ್ತಿ ಆಗ್ತಾ ಇದೆ. ಇವ್ನಿಗೆ ಹಿಂಗೆ ಗೊತ್ತಾ, ತೀರ್ಥ ತಗೊಂಡ್ರೆ ಶೀತ, ಮಂಗಳಾರತಿ ತಗೊಂಡ್ರೆ ಉಷ್ಣ. ಈ ತರ ಕೆಟ್ಟ ಬಾಡಿ ಏನ್ ಮಾಡೋದು.